Welcome to all 9th standard students. Here is 9th standard maths question paper released by DSCRT SA2 Summative Assessment 2 paper ಕನ್ನಡ ಮೀಡಿಯಂ. 80 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. 3 ಗಂಟೆಗಳ ಕಾಲ ನಿಮಗೆ ಪರೀಕ್ಷೆ ನಡೆಯುತ್ತೆ. 11 ಗಂಟೆಯಿಂದ 2 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಸೊ ಇವಾಗ ಬನ್ನಿ ಮಾಡೆಲ್ ಪೇಪರು DSCRT ಇಂದ ಬಿಟ್ಟಿರುವಂತದ್ದು ವಿತ್ ಕೀ ಆನ್ಸರ್ ನೋಡೋಣ ಬನ್ನಿ. ಫಸ್ಟ್ ಮೇನು ಇಲ್ಲಿ ನಿಮ್ಗೆ ಆಯ್ಕೆಗಳಿರುತ್ತೆ. ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಆಪ್ಷನ್ ಜೊತೆಗೆ ಉತ್ತರವನ್ನ ಬರೆಯಿರಿ ಅಂತ ಕೇಳ್ತಾರೆ. ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಅಭಾಗ ಲಬ್ಧ ಸಂಖ್ಯೆಯು ಯಾವುದು ಅಂತ. ABCD ಸರಿಯಾದ ಉತ್ತರ. ಡಿ √3 ಅನ್ನೋದು ಸರಿಯಾದ ಉತ್ತರ. ನೀವು ಉತ್ತರ ಬರೆಯುವಾಗ ಇಲ್ಲಿ ಪ್ರಶ್ನೆ ಸಂಖ್ಯೆ 1 ಅಂತ ಹಾಕಿ, ಇಲ್ಲಿ 1 ಅಂತ ಹಾಕಿ, ಮಾರ್ಜಿನ್ ಒಳಗಡೆ ಡಿ ಅಂತ ಬರೆದು √13 ಅಂತ ಬರಿಬೇಕು. ಸೆಕೆಂಡ್ ಕ್ವಶನ್, ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಸರಿಯಾದ ಉತ್ತರ ಆಪ್ಷನ್ ಎ 0,0. ಥರ್ಡ್ ಕ್ವೆಶನ್, ಎಕ್ಸ್ ಮತ್ತು ವೈ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ AX -BY - C ಅದರ ಸಾಮಾನ್ಯ ರೂಪ ಯಾವುದು? ಉತ್ತರ ಆಪ್ಷನ್ ಬಿ AX + BY + C = 0. ಫೋರ್ತ್ ಕ್ವೆಶನ್, ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಅಳತೆ. ಚಿತ್ರ ಕೊಟ್ಟಿದ್ದಾರೆ, ಇದರಲ್ಲಿ ಎಕ್ಸ್ ಇದರ ಅಳತೆ ಎಷ್ಟು ಅಂತ ಕೇಳ್ತಿದ್ದಾರೆ. ಅಳತೆ 120 ಡಿಗ್ರಿ ಇದೆ. ಫಿಫ್ತ್ ಕ್ವೆಶನ್, ಸಮಾಂತರ ಚತುರ್ಭುಜದ ಒಂದು ಕೋನವು 70 ಡಿಗ್ರಿ ಆದರೆ ಅದರ ಪಾರ್ಶ್ವ ಕೋನದ ಅಳತೆ ಡ್ಯಾಶ್. ಆಪ್ಷನ್ ಡಿ 110 ಡಿಗ್ರಿ. ಆರನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಕೋನ DAB = 6 ಡಿಗ್ರಿ, ಕೋನ ABD = 50 ಡಿಗ್ರಿ ಆದಾಗ ಕೋನ ACB ಅಳತೆ ಎಷ್ಟು ಅಂತ ಕೇಳಿದರೆ ಲೆಕ್ಕ ಮಾಡಿ ಇದನ್ನು ಬರೀಬೇಕು. ಸರಿಯಾದ ಉತ್ತರ ಆಪ್ಷನ್ ಸಿ 70 ಡಿಗ್ರಿ. ಸೆವೆಂತ್ ಕ್ವೆಶನ್, ತ್ರಿಜ್ಯ R ಎತ್ತರ H ಮತ್ತು ಓರೆ ಎತ್ತರ L ಆಗಿರುವ ಒಂದು ಘನಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸರಿಯಾದ ಉತ್ತರ ಆಪ್ಷನ್ ಎ πr × R + L. ಎಂಟನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಒಂದು ಕೋನವು ಅದರ ಅತ್ಯಂತ ಚಿಕ್ಕ ಕೋನದ 2/2ಕ್ಕಿಂತ 24 ಡಿಗ್ರಿ ಕಡಿಮೆ ಇದೆ. ಅದರ ಅತ್ಯಂತ ದೊಡ್ಡ ಕೋನದ ಅಳತೆ. ಸರಿಯಾದ ಉತ್ತರ ಆಪ್ಷನ್ ಸಿ 112 ಡಿಗ್ರಿ 112 ಡಿಗ್ರಿ. ಸೆಕೆಂಡ್ ಮೇನು 1 ಅಂಕದ ಪ್ರಶ್ನೆಗಳು. 8 ಪ್ರಶ್ನೆಗಳಿಗೆ 1 ಅಂಕ. SSLC ಯಲ್ಲೂ ಕೂಡ ಇದೇ ಮಾದರಿಯ ಪ್ರಶ್ನೆಗಳು. ಫಸ್ಟ್ ಮೇನ್ ಅಲ್ಲಿ 8 ಕ್ವೆಶನ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಸೆಕೆಂಡ್ ಮೇನ್ ಅಲ್ಲಿ 8 ಕ್ವೆಶನ್ಸ್ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. ಆನ್ಸರ್ ನೀವೇ ಬರೀಬೇಕು. 1 ಮಾರ್ಕ್. ಸೇಮ್ ಪ್ಯಾಟರ್ನ್ ಅನ್ನೇ ಬಳಸಿದ್ದಾರೆ ಎಲ್ಲಾ ಸಬ್ಜೆಕ್ಟ್ ಅಷ್ಟೇ. 9th ಅವ್ರಿಗಿರೋ ಎಲ್ಲಾ ಸಬ್ಜೆಕ್ಟ್ಸ್ 10th ಅವರಿಗೆ ಬಂದಿರುವಂತಹ ಆನ್ಯುವಲ್ ಪ್ಯಾಟರ್ನ್ ಅಲ್ಲೇ ಈ ಸಲ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ ಅನ್ನ. 9th ಕ್ವಶನ್, ಭಾಗಲಬ್ಧ ಸಂಖ್ಯೆಗಳನ್ನ ವ್ಯಾಖ್ಯಾನಿಸಿ. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳು ಮತ್ತು P, Q, σ, Z, Q ≠ 0. 10th ಕ್ವೆಶನ್ ಈ ರೀತಿ ನಿಮ್ಗೆ ಇದೆ ನೋಡಿ. X ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ 4 ಮಾನಗಳ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. -4, 0. 11th ಕ್ವೆಶನ್, ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನ ಹೆಸರಿಸಿ. ಉತ್ತರ ರೇಖಾಖಂಡ. 12ನೇ ಪ್ರಶ್ನೆ, ಚಿತ್ರದಲ್ಲಿ ಕೋನ ABC = 142 ಡಿಗ್ರಿ ಆದರೆ ಸರಳಾಧಿಕ ಕೋನ ABCಯ ಅಳತೆ ಕಂಡುಹಿಡಿಯಿರಿ. ಸರಿಯಾದ ಉತ್ತರ ಇದಿದೆ, ನೋಡ್ಕೊಳ್ಳಿ. ಈ ರೀತಿ ಆನ್ಸರ್ ಮಾಡಿ. 13ನೇ ಪ್ರಶ್ನೆ, 13ನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಯಾವುದಾದರೂ 2 ಗುಣಲಕ್ಷಣಗಳನ್ನ ಬರೆಯಿರಿ. ಉತ್ತರ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಇದು 2 ಲಕ್ಷಣಗಳು. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ನೆಕ್ಸ್ಟ್ 14ನೇ ಪ್ರಶ್ನೆ, ನೇರ ವೃತ್ತಪಾದ ಶಂಕುವಿನ ಪಾದದ ಸುತ್ತಳತೆ 21 ಸೆಂಟಿಮೀಟರ್ ಮತ್ತು ಇದರ ಓರೆ ಎತ್ತರ 10 ಸೆಂಟಿಮೀಟರ್ ಆದರೆ ಆಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಈ ರೀತಿ ಸೂತ್ರ ಹಾಕೊಂಡು ಸಾಲ್ವ್ ಮಾಡ್ಬೇಕಾಗತ್ತೆ.
ನೆಕ್ಸ್ಟ್ 15ನೇ ಪ್ರಶ್ನೆ, ಒಂದು ತರಗತಿಯ ವಿದ್ಯಾರ್ಥಿಗಳು ಗಣಿತ ವಿಷಯದ FA1 ಮತ್ತು FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಹೋಲಿಕೆ ಮಾಡಬೇಕಾಗಿದೆ. ಈ ದತ್ತಾಂಶವನ್ನ ಪ್ರತಿನಿಧಿಸಲು ಯಾವ ನಕ್ಷೆ ಸೂಕ್ತವಾಗಿದೆ? ಸ್ತಂಭಾಲೇಖ ನಕ್ಷೆ. 16ನೇ ಪ್ರಶ್ನೆ, ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆಗಳ ಮೊತ್ತ 100 ಡಿಗ್ರಿ ಆದರೆ 3ನೇ ಕೋನದ ಅಳತೆಯನ್ನ ಬರೆಯಿರಿ. 80 ಡಿಗ್ರಿ. ಸೊ ಈಗ 1 ಅಂಕದ್ದಾಯ್ತು. ಇನ್ನ 3ನೇ ಮೇನು 2 ಅಂಕಗಳ ಪ್ರಶ್ನೆಗಳು. 17ನೇ ಪ್ರಶ್ನೆ ಈ ರೀತಿ ಪ್ರಶ್ನೆ ಇದೆ, ನೋಡ್ಕೊಳ್ಳಿ ಮಕ್ಕಳ. 0.33333 ಇದನ್ನು π/q ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ಈ ರೀತಿ ಬರ್ಕೋಬೇಕಾಗತ್ತೆ ನೀವು. ಈ ರೀತಿ 1/3 ಆನ್ಸರ್ ಬರುತ್ತೆ. 18ನೇ ಪ್ರಶ್ನೆ, ಬಹುಪದೋಕ್ತಿ p into y is equal to y square minus y plus 1 ರಲ್ಲಿ p into 1 ರ ಬೆಲೆಯನ್ನ ಕಂಡುಹಿಡಿಯಿರಿ. ಇದನ್ನ ಲೆಕ್ಕ ಮಾಡಿ ಈ ರೀತಿ ಕಂಡುಹಿಡಿಬೇಕು. 19ನೇ ಪ್ರಶ್ನೆ, x plus 1 ಇದು 2x cube plus x square minus 2x minus 1 ರ ಅಪವರ್ತನವಾಗಿದೆಯೇ? ಪರೀಕ್ಷಿಸಿ. ಇದನ್ನ ಮತ್ತೆ ಲೆಕ್ಕ ಮಾಡಿ ಕಂಡುಹಿಡಿಬೇಕಾಗುತ್ತೆ. 20ನೇ ಪ್ರಶ್ನೆ, ಛೇದವನ್ನ ಅಕರಣೀಕರಿಸಿ. ಇದನ್ನ ಅಕರಣೀಕರಿಸಿ, ಕರಣಿ ಅಲ್ಲ ಅಕರಣೀಕರಿಸಬೇಕು. ದೀಸ್ ಆರ್ ದ ಸ್ಟೆಪ್ಸ್. 2 ಸ್ಟೆಪ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿ ಆದ್ರೂ ಮಾಡಬಹುದು ಅಥವಾ ಈ ರೀತಿ ಕೂಡ ಮಾಡಬಹುದು ಅಂತ. ನೆಕ್ಸ್ಟ್ 21ನೇ ಪ್ರಶ್ನೆ, ಕೆಳಗಿನ ಬಿಂದುಗಳು ನಕ್ಷೆಯ ಯಾವ ಚತುರ್ಥಕ ಅಥವಾ ಅಕ್ಷರದ ಮೇಲೆ ಇರುತ್ತವೆ ಎಂಬುದನ್ನ ಬರೆಯಿರಿ. 22ನೇ ಪ್ರಶ್ನೆ, ಈ ಕೆಳಗಿನ ತ್ರಿಭುಜಗಳು ಯಾವ ಸರ್ವಸಮತೆಯ ನಿಬಂಧನೆಯನ್ವಯ ಸರ್ವಸಮನಾಗಿದೆ ಎಂಬುದನ್ನ ತಿಳಿಸಿ. ಸೊ ಉತ್ತರ ಇದು. ಓಕೆ, ಇದು ಆನ್ಸರ್. 23ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ. ಉತ್ತರ ನೆಕ್ಸ್ಟ್ 23ನೇ ಪ್ರಶ್ನೆ, ಓರೆ ಎತ್ತರ 21 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 24 ಕಂಡು ಹಿಡಿಯಿರಿ. ಅಥವಾ ವ್ಯಾಸ 14 ಸೆಂಟಿಮೀಟರ್ ಗೋಳದ ಮೇಲ್ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. 24ನೇ ಪ್ರಶ್ನೆ, ಇದು ಉತ್ತರ. 25ನೇ ಪ್ರಶ್ನೆ, ಕೆಳಗಿನ ಉತ್ತರಿಸಿ. ಇದು 3 ಅಂಕದ ಪ್ರಶ್ನೆಗಳು. ಈಗ √2 ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಉತ್ತರ ಇಲ್ಲಿಂದ ಶುರುವಾಗುತ್ತೆ. ಇದು ಉತ್ತರ. ಈ ರೀತಿ ನೀವು ಸರಳ ರೇಖೆಯನ್ನಾಗಿ ಇದನ್ನ ಬರಿಬೇಕು. 3 ಅಂಕ 25ನೇ ಪ್ರಶ್ನೆಗೆ. 26ನೇ ಪ್ರಶ್ನೆ, ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತಿಸಿ. 8x³ ಪ್ಲಸ್ 27y³ ಪ್ಲಸ್ 36x²y ಪ್ಲಸ್ 54xy². ಈ ರೀತಿ ಬರಿಬೇಕು. ಆಪ್ಷನ್ ಕ್ವಶನ್ ಇದಾವೆ ಮಕ್ಕಳ, ಅದನ್ನಾದ್ರೂ ಸಾಲ್ವ್ ಮಾಡ್ಬೋದು, ಇದಾದ್ರೂ ಸಾಲ್ವ್ ಮಾಡ್ಬೋದು. 27ನೇ ಪ್ರಶ್ನೆ, 3x + y = 12 ಈ ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದ್ರೂ 3 ಪರಿಹಾರಗಳನ್ನ ಬರೆಯಿರಿ. ನೋಡಿ. 28ನೇ ಪ್ರಶ್ನೆ, ಚಿತ್ರದಲ್ಲಿ AB ಈ ರೀತಿ ಇರುತ್ತೆ. ಇಪ್ಪತ್ತೊಂಬತ್ತನೇ ಪ್ರಶ್ನೆ, ಇದನ್ನ ನೀವು ಕೋನ ALM = ಕೋನ LMP ಅಂತ ಸಾಧಿಸ್ಬೇಕು. ಓಕೆ, ಕೋನ ALM = LMP. ಈ ಕೋನ ಇಸ್ ಈಕ್ವಲ್ ಅಂತ ನೀವು ಸಾಧಿಸಿ ತೋರಿಸ್ಬೇಕು, ಪ್ರೂವ್ ಮಾಡ್ಬೇಕಿದೆ. ಅಥವಾ ಇನ್ನೊಂದು ಪ್ರಶ್ನೆ,
3 marks ಕ್ವೆಶನ್ಸ್ಗೆ ಆಪ್ಷನ್ಸ್ ಇದಾವೆ. So you can choose anyone. ನೆಕ್ಸ್ಟ್ 30ನೇ ಪ್ರಶ್ನೆ, ವೃತ್ತದಲ್ಲಿ ಸಮನಾದ ಜ್ಯಾಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ. 31ನೇ ಪ್ರಶ್ನೆ, ಚಿತ್ರದಲ್ಲಿ 0 ವೃತ್ತ ಕೇಂದ್ರವು O ವೃತ್ತ ಕೇಂದ್ರ ಕೋನ ADC = 130 ಡಿಗ್ರಿ ಮತ್ತು ಜ್ಯಾ BC = ಜ್ಯಾ BE ಆಗಿದೆ. ಕೋನ CB ಅಳತೆಯನ್ನು ಕಂಡುಹಿಡಿಯಿರಿ. ಇದನ್ನು ಕಂಡುಹಿಡಿಬೇಕು. ಈ ರೀತಿಯಾಗಿ 32ನೇ ಪ್ರಶ್ನೆ, ಒಂದು ರಾಜ್ಯದ ವಿಧಾನಸಭಾ ಚುನಾವಣೆ ಮತದಾನದ ಫಲಿತಾಂಶದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಗೆದ್ದ ಸ್ಥಾನಗಳ ಸಂಖ್ಯೆಗಳನ್ನು ಕೆಳಗೆ ನೀಡಲಾಗಿದೆ. ಸೊ ನೀವು ಅದಕ್ಕೆ ಗ್ರಾಫ್ ಹಾಕ್ಬೇಕು. ಇದು ಗ್ರಾಫ್ ಹಾಕ್ಬೇಕು. ಇದಕ್ಕೆ ಯಾವ್ಯಾವ್ದು ಎಷ್ಟೆಷ್ಟಿದೆ ಅನ್ನೋದು ಈಸಿ. ನೆಕ್ಸ್ಟ್ 33rd ಕ್ವೆಶನ್, ತ್ರಿಭುಜಾಕಾರದಲ್ಲಿರುವ ನೆಲದ ಬದಿಗಳು 26 ಮೀಟರ್, 28 ಮೀಟರ್, 30 ಮೀಟರ್ ಇವೆ. ಈ ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ ಮೀಟರ್ಗೆ Rs. ದರದಲ್ಲಿ ನೀಡಿದರೆ ಆಗ ಸದರಿ ನೆಲವನ್ನು ಸಮತಟ್ಟು ಮಾಡಲು ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಅಥವಾ ಇನ್ನೊಂದು ಕ್ವೆಶನ್ ಇದೆ, ತ್ರಿಭುಜಾಕಾರದ ಜಾಗದ ಬಾಹುಗಳ ಅನುಪಾತವು 3:5:7 ಆಗಿದೆ ಮತ್ತು ಅದರ ಸುತ್ತಳತೆಯು 300 ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಆಪ್ಷನ್ ಇದೆ, ಯಾವ್ದಾದ್ರು ಒಂದನ್ನ ಬರೀಬಹುದು. ಈಗ 5th ಮೇನು 4 ಅಂಕದ 4 ಪ್ರಶ್ನೆಗಳು. ಯೂಕ್ಲಿಡ್ನ ರೇಖಾಗಣಿತದ ಯಾವ್ದಾದ್ರು 4 ಸ್ವಯಂ ಸಿದ್ಧಾಂತಗಳನ್ನ ಬರೆಯಿರಿ. 4 ಪಾಯಿಂಟ್ಸ್ ಬರದೆ 4 ಅಂಕ. 36ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಪಡೆದ ಅಂಕಗಳ ಆಧಾರದಲ್ಲಿ ಅವರನ್ನು 2 ವಿಭಾಗಗಳಾಗಿ ಹಂಚಿರುವುದನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ. ಈ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿಯನ್ನ ರಚಿಸಿ. ಬಹುಭುಜಾಕೃತಿ ಗ್ರಾಫ್ ಮಾಡಬೇಕು. 36ನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ಸಾಧಿಸಿ. ಅಥವಾ ಒಂದು ತ್ರಿಭುಜದ ಯಾವುದೇ 2 ಬಾಹುಗಳ ಮಧ್ಯೆ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು 3ನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ. ಪ್ರಮೇಯ ಬರೆಯುತ್ತೇವೆ. 37ನೇ ಪ್ರಶ್ನೆ, ಇದು ಚಿತ್ರದಲ್ಲಿ ಏನಿದೆಯಲ್ವಾ, ಇದು ಚಿತ್ರದಲ್ಲಿ ನೋಡ್ಕೊಂಡು ಕ್ವೆಶನ್ ಇದೆ. ಈ ರೀತಿಯಾಗಿ ಆನ್ಸರ್ ಮಾಡಿ. 38ನೇ ಪ್ರಶ್ನೆ, ಮೆಕ್ಕೆಜೋಳದ ತೆನೆಯು ಸುಮಾರಾಗಿ ಶಂಕುವಿನ ಆಕಾರದಲ್ಲಿದೆ. ಅದರ ಅಗಲವಾದ ಭಾಗವು ತ್ರಿಜ್ಯವು 2.1 ಸೆಂಟಿಮೀಟರ್ ಮತ್ತು ಅದರ ಉದ್ದ ಅಂದ್ರೆ ಎತ್ತರ 20 ಸೆಂಟಿಮೀಟರ್ ಇದೆ. ಅದರಲ್ಲಿ ಪ್ರತಿಯೊಂದು 1 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣದಲ್ಲಿ ಸರಾಸರಿಯಾಗಿ 4 ಮೆಕ್ಕೆಜೋಳದ ಕಾಳುಗಳಿದ್ದರೆ ಮೆಕ್ಕೆಜೋಳದ ತೆನೆಯಲ್ಲಿರಬಹುದಾದ ಎಲ್ಲಾ ಕಾಳುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹೈಟು ಮತ್ತೆ ಬೇಸ್ ಕೊಟ್ಟಿದ್ದಾರೆ, ನೀವು ಎಷ್ಟಿದಾವೆ ಅಂತ ಕಂಡುಹಿಡಿಬೇಕು. ಈ ರೀತಿ ಮಾಡಿದ್ರೆ ನಿಮ್ಗೆ ಖಂಡಿತ ಪೂರ್ಣಾಂಕ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.